ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ ಅವರದೇ ಆದ ರೀತಿಯ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಬಿಗ್ ಬಾಸ್ ಧ್ರುವಂತ್ ಇನ್ನಿಲ್ಲ ಅಂತ ಹೇಳ್ಬೋದು. ಜೈ ಮಹಾಕಾಳ್ ಅಂತ ಡೈಲಾಗ್ ಹೊಡೆದ್ರ ಮೂಲಕ ಕೊನೆಯಲ್ಲಿ ತುಂಬಾ ಅತಿರೇಕದ ಆಟ ಆಡ್ತಿದ್ದಂಥ ಧ್ರುವಂತ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೇನೆ. ಅದಕ್ಕೊಮ್ಮೆ ಚಾನ್ಸ್ ಬಿಟ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ನಲ್ಲಿ ಗೆಲ್ಲಗೆ ಟಕ್ಕರ್ ಕೊಡ್ತಾ ಅಶ್ವನಿಗೆ ಬಕೆಟ್ ಹಿಡಿಯುತ್ತಾ ಧ್ರುವಂತ್ ಅವರು ಸಾಕ್ತಾ ಬಂದರು. ಮೊದಲಿಗೆ ಮಲ್ಲಮ್ಮ ಜೊತೆ ಬಕೆಟ್ ಹಿಡಿತಿದ್ರು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಇದು ಮಾಡ್ತಿದ್ರು ಅಂತ ಹೇಳ್ಬೋದು. ಸದ್ಯ ಇವರು ಮುದ್ದುಲಕ್ಷ್ಮಿ ಎಂಬ ಸೀರಿಯಲ್ ಮೂಲಕ ಬಂದಂಥ ಧ್ರುವಂತ್ ಅವರು ಸದ್ಯ ಇದೇ ತನಕ ಬರ್ತಾರೆ ಯಾರು ಕೂಡ ಅಂದುಕೊಂಡಿಲ್ಲ. ಕೇವಲ 50 ವರ್ಷದ ದಿನಕ್ಕೆ ಅವರು ಹೋಗ್ಬೋದು ಅಂತ ಅಂದಾಜಿಸಲಾಗಿತ್ತು. ಆದ ನಂತರ ದಿನಗಳು ಅವರ ಆ್ಯಟಿಟ್ಯೂಡು ಮತ್ತು ಜಗಳ ಆಡೋದು ರೀತಿಯಿಂದನೇ ಕೊನೆ ತನಕ ಬಂದರು ಅಂತ ಹೇಳ್ಬೋದು. ಸದ್ಯ ಈಗ ಅತಿರೇಕದ ವರ್ತನೆಯಿಂದನೇ ಇವರು ವೋಟಿಂಗ್ ತುಂಬಾ ಕಡಿಮೆ ಬಂದು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಮಿಡ್ ವೀಕಲ್ಲಿ ಅವ್ರನ್ನ ಎಲಿಮಿನೇಷನ್ ಕೂಡ ಮಾಡಲಾಗ್ತದೆ. ಇನ್ನು ಧ್ರುವಂತ್ ಅವರು ಹೊರಗೆ ಬಂದು ನಾನು ಈ ಮಿಡ್ ವೀಕ್ ಎಲಿಮಿನೇಷನ್ ಒಪ್ಕೊಳ್ಳೋ ಸಾಧ್ಯವಿಲ್ಲ, ನಾನು ಕೊನೆಯ ತನಕ ಇರಬೇಕಾದಂಥ ಕ್ಯಾಂಡಿಡೇಟ್, ನನಗೆ ಈ ರೀತಿಯಾಗಿ ನನಗೆ ಭಾಳ ಬೇಸರ ಇದೆ, ನನಗಿಂತ ಎಲಿಜಿಬಲ್ ಇಲ್ದಿದ್ದಂಥವ್ರು ಇನ್ನೂ ಒಳಗೆ ಇದ್ದಾರೆ, ಅದು ಹೇಗೆ ಸಾಧ್ಯ ಅಂತ ನನಗೂ ಕೂಡ ಬೇಜಾರಾಗ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯ ಬಿಗ್ ಬಾಸ್ನ ಧ್ರುವಂತ್ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಫಿನಾಲಿಗೆ ಧ್ರುವಂತ್ ಬರ್ತಾರಾ ಇಲ್ವಾ ಎಂಬುದು ನಾವು ಕಾದು ನೋಡಬೇಕಾಗುತ್ತೆ.